ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ಗೆ ಸ್ನೇಹಿತರೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ಇನ್ನೊಂದು ಈ ಏನು ಹೈಕೋರ್ಟ್ ಆಫ್ ಕರ್ನಾಟಕ ಅಲ್ಲಿ 142 SDA ಪೋಸ್ಟ್ಗಳಿಗೆ ಕಾಲ್ಫಾರ್ಮ್ ಆಗಿದೆ. ಆ ಕಾಲ್ಫಾರ್ಮ್ಗೆ ತಕ್ಕಂಗೆ ನಾನು ಸಿಲೆಬಸ್ ಅಲ್ಲಿರೋ ಪ್ರಕಾರ ಎಸ್ಸೆ ರೈಟಿಂಗ್ಗಳ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಅದೇ ರೀತಿ ನನ್ನ ಪ್ರೀವಿಯಸ್ ವಿಡಿಯೋ ಅಲ್ಲಿ ಒಂದು ಬೇರೆ ವಿಷಯದ ಬಗ್ಗೆ ನಾನು ಎಸ್ಸೆಯನ್ನ ಮಾಡಿದ್ದೆ. ಅಂದ್ರೆ ಕರಪ್ಷನ್ ಇನ್ ಇಂಡಿಯಾ ಅನ್ನೋ ವಿಷಯದಲ್ಲಿ ನಾನು ಒಂದು ಎಸ್ಸೆಯನ್ನ ನಿಮಗೆ ವಿಡಿಯೋ ಮುಖಾಂತರ ತಿಳಿಸಿಕೊಟ್ಟಿದ್ದೆ. ಈ ವಿಡಿಯೋಲಿ ಸ್ನೇಹಿತರೆ ನಾನು ಇನ್ನೊಂದು ವಿಷಯದ ಬಗ್ಗೆ, ಇನ್ನು ಹೊಸ ವಿಷಯದ ಮೇಲೆ ಒಂದು ಎಸ್ಸೆಯನ್ನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಆ ವಿಡಿಯೋನ ನೋಡೋಕ್ಕಿಂತ ಮುಂಚೆ ಸ್ನೇಹಿತರೆ, ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೇನೆ ನನ್ನ ಮುಂದಿನ ಎಲ್ಲ ವಿಡಿಯೋಸ್ಗಳನ್ನು ತಾವು ನೋಡಬೇಕಾದಲ್ಲಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನೋಡೋಣ ಏನು ಈ ಹೈಕೋರ್ಟ್ ಆಫ್ ಕರ್ನಾಟಕದಲ್ಲಿ 142 ಪೋಸ್ಟ್ಗಳಿಗೆ ಎಸ್ಸೆ ಏನು ಎಕ್ಸಾಮ್ ನಡೆಯುತ್ತೆ, ಆ ಎಕ್ಸಾಮ್ ನಲ್ಲಿ ಎಸ್ಸೆ ರೈಟಿಂಗ್ಗೆ 30 ಮಾರ್ಕ್ಸ್ ಇದೆ. ಆ 30 ಮಾರ್ಕ್ಸ್ಗಳಲ್ಲಿ ನಾವು ಇಂಪಾರ್ಟೆಂಟ್ ಟಾಪಿಕ್ ಮೇಲೆ ಎಸ್ಸೆಗಳನ್ನ ನೋಡ್ತಾ ಹೋಗೋಣ. ಈಗ ನಾನು ಇವತ್ತಿನ ವಿಡಿಯೋ ಅಲ್ಲಿ ಬೇರೆ ವಿಷಯದೊಂದಿಗೆ ಒಂದು ಎಸ್ಸೆಯನ್ನ ನಿಮ್ಮ ಮುಂದೆ ಹಂಚ್ಕೋತಾ ಇದ್ದೀನಿ. ಇವತ್ತಿನ ವಿಡಿಯೋ ಅಲ್ಲಿ ಹ್ಯೂಮನ್ ರೈಟ್ಸ್ ಇನ್ ಇಂಡಿಯಾ ಅಂದ್ರೆ ಮಾನವ ಹಕ್ಕುಗಳು, ನಮ್ಮ ದೇಶದಲ್ಲಿ ಯಾವ ರೀತಿ ಮಾನವ ಹಕ್ಕುಗಳು ಇದಾವೆ ಅನ್ನೋದ್ರ ಆ ವಿಷಯದ ಬಗ್ಗೆ ನಾನು ವಿಡಿಯೋನ ನಿಮ್ಗೆ ಎಸ್ಸೆಯನ್ನ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಮೊದಲು ನಾವು ಯಾವುದೇ ಎಸ್ಸೆ ಬರಿಬೇಕಾದ್ರೆ ಒಂದು ಇಂಟ್ರೊಡಕ್ಷನ್ ಅನ್ನ ಮಾಡಬೇಕು. ಇಂಟ್ರೊಡಕ್ಷನ್ ಮಾಡಿ ಅಂದ್ರೆ ಬ್ರೀಫ್ ಆಗಿ ನಮ್ಮ ಎಸ್ಸೆ ಯಾವ್ದ್ರ ಬಗ್ಗೆ ಇದೆ ಅನ್ನೋದನ್ನ ಒಂದು ಚಿಕ್ಕದಾಗಿ ನಾವು ಹೇಳ್ಬೇಕಾಗುತ್ತೆ. ಇಂಟ್ರೊಡಕ್ಷನ್ ಏನ್ ಹೇಳುತ್ತೆ, ಆಲ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಬಾರ್ನ್ ಫ್ರೀ ಅಂಡ್ ಹ್ಯಾವ್ ರೈಟ್ಸ್ ಟು ಲಿವ್ ಅ ಲೈಫ್ ಆಫ್ ಡಿಗ್ನಿಟಿ. ಅಂದ್ರೆ ಪ್ರತಿಯೊಬ್ಬ ಮನುಷ್ಯ ಅವನು ಒಂದು ಗೌರವವಾದ ಜೀವನವನ್ನ ಲೀಡ್ ಮಾಡಬಹುದು. ಪ್ರತಿಯೊಂದು ಮನುಷ್ಯನಿಗೆ ಒಂದು ಹಕ್ಕಿದೆ. ದ ರೈಟ್ ಟು ಲೈಫ್, ಲಿಬರ್ಟಿ, ಶೆಲ್ಟರ್ ಅಂಡ್ ಸೆಕ್ಯೂರಿಟಿ ಆರ್ ಬೇಸಿಕ್ ರೈಟ್ಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ಅಂದ್ರೆ ಒಬ್ಬ ನಾಗರಿಕನಿಗೆ, ಒಬ್ಬ ಮನುಷ್ಯನಿಗೆ ರೈಟ್ ಟು ಲೈಫ್ ಜೀವನದ ಹಕ್ಕು, ಲಿಬರ್ಟಿ ಸ್ವತಂತ್ರ, ಶೆಲ್ಟರ್ ಅವನು ವಾಸ ಇರಕ್ಕೆ ಒಂದು ಮನೆ ಅಥವಾ ಒಂದು ಗುಡಿಸಲು, ಯಾವುದೇ ಒಂದು ವಾಸವ ಇರಕ್ಕೆ, ಅದೇ ರೀತಿ ಸೆಕ್ಯೂರಿಟಿ ಅವನ ಜೀವನಕ್ಕೆ ಒಂದು ಸೆಕ್ಯೂರಿಟಿ. ಈ ಎಲ್ಲ ಹಕ್ಕುಗಳು ಮಾನವನ ಒಬ್ಬ ನಾಗರಿಕನ, ಒಬ್ಬ ಮನುಷ್ಯನ ಬೇಸಿಕ್ ರೈಟ್ಸ್ಗಳು, ಹಕ್ಕುಗಳು. ಇವೆಲ್ಲ ಹಕ್ಕುಗಳು ಮಾನವನಿಗಿದೆ. ಒಬ್ಬ ಮನುಷ್ಯನಿಗೆ ಜೀವನದ ಹಕ್ಕಿದೆ, ಒಬ್ಬ ಮನುಷ್ಯನಿಗೆ ಒಂದು ವಾಸವಾಗುವ ಹಕ್ಕಿದೆ, ಒಬ್ಬ ಜೀವನಿಗೆ ಒಂದು ಸೆಕ್ಯೂರಿಟಿಯ ಹಕ್ಕಿದೆ. ಅದೇ ರೀತಿ ದ ಬೇಸಿಕ್ ರೈಟ್ಸ್ ಕ್ಯಾನ್ ಬಿ ಟರ್ಮ್ಡ್ ಆಸ್ ಹ್ಯೂಮನ್ ರೈಟ್ಸ್. ಇವೇನ್ ಬೇಸಿಕ್ ರೈಟ್ಸ್ ಇದಾವಲ್ಲ, ಈ ಮಾನವನ ಒಬ್ಬ ಬೇಸಿಕ್ ಹಕ್ಕುಗಳಿಗೆ ಮಾನವನ ಹಕ್ಕುಗಳು, ಬೇಸಿಕ್ ಹ್ಯೂಮನ್ ರೈಟ್ಸ್ ಅಂತ ನಾವು ಹೇಳಬಹುದು. ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಈ ಹಕ್ಕುಗಳಿಗೆ ಅವನು ಅರ್ಹರಾಗ್ತಾನೆ. ಈ ಹಕ್ಕುಗಳು ಇಲ್ಲ ಅಂತ ನಾವು ಯಾರಿಗೂ ಹೇಳಕ್ಕಾಗಲ್ಲ. ಪ್ರತಿಯೊಬ್ಬನಿಗೆ ರೈಟ್ ಟು ಲೈಫ್, ರೈಟ್ ಟು ಲಿಬರ್ಟಿ, ರೈಟ್ ಟು ಶೆಲ್ಟರ್, ರೈಟ್ ಟು ಸೆಕ್ಯೂರಿಟಿ, ಇವೆಲ್ಲ ಮಾನವನ ಒಂದು ಬೇಸಿಕ್ ರೈಟ್ಸ್ಗಳು. ದ ಹ್ಯೂಮನ್ ರೈಟ್ಸ್ ಕಮಿಷನ್ ಆನ್ human rights was set up in 1946 with 56 member states and adopted the Human Rights Declaration on 10th December 1948. ಅಂದ್ರೆ 1946ರಲ್ಲಿ ಹ್ಯೂಮನ್ ರೈಟ್ ಕಮಿಷನ್ ಸ್ಟಾರ್ಟ್ ಆಗಿದ್ದು, 56 ಮೆಂಬರ್ಸ್ಗಳು ಇದ್ದು ಆ ಕಮಿಷನ್ಗೆ. ಅದು ಯಾವಾಗ ಸ್ಟಾರ್ಟ್ ಆಯ್ತು ಅಂದ್ರೆ ಡಿಕ್ಲರೇಷನ್ ಹ್ಯೂಮನ್ ರೈಟ್ಸ್ ಯಾವಾಗ ಅದನ್ನ ಅಡಾಪ್ಟ್ ಮಾಡ್ಕೋತು ಅಂದ್ರೆ 10th December 1948 ಅಲ್ಲಿ, 1948ರಲ್ಲಿ ಅದು ಹ್ಯೂಮನ್ ರೈಟ್ಸ್ ಅನ್ನ ಅಳವಡಿಸಿಕೊಂಡಿತು. ಇಂಡಿಯಾ ಈಸ್ ಆಲ್ಸೋ ಒನ್ ಆಫ್ ದ ಸಿಗ್ನೇಟರೀಸ್ ಆಫ್ ದ ಡಿಕ್ಲರೇಷನ್. ಅಂದ್ರೆ ಈ ಹ್ಯೂಮನ್ ರೈಟ್ಸ್ ಗಳನ್ನ ಪಾಲಿಸೋ ಒಂದು ಮಹತ್ವದ ದೇಶ. ದ ಡಿಕ್ಲರೇಷನ್ ಸ್ಟೇಟ್ಸ್ ದಟ್ ಇನ್ಹರೆಂಟ್ ಡಿಗ್ನಿಟಿ ಆಫ್ ಆಲ್ ಮೆಂಬರ್ಸ್ ಆಫ್ ದ ಹ್ಯೂಮನ್ ಫ್ಯಾಮಿಲಿ ಈಸ್ ದ ಫೌಂಡೇಶನ್ ಆಫ್ ಫ್ರೀಡಮ್, ಜಸ್ಟಿಸ್ ಅಂಡ್ ಪೀಸ್ ಇನ್ ದ ವರ್ಲ್ಡ್. ಅಂದ್ರೆ ಈ ಹಕ್ಕುಗಳು ಇರೋದ್ರಿಂದ ಮನುಷ್ಯನಿಗೆ ಈ ಹಕ್ಕುಗಳು ಇರೋದ್ರಿಂದ ಸ್ವತಂತ್ರದ ಹಕ್ಕು, ಆಮೇಲೆ ನ್ಯಾಯದ ಹಕ್ಕು, ಅದೇ ರೀತಿ ಅವನು ಪೀಸ್ ಆಗಿ ಇರಬೇಕು, ಅವನು ಒಬ್ಬ ಶಾಂತ ರೀತಿಯಿಂದ ಇರೋ ಹಕ್ಕುಗಳನ್ನ ಇರೋದ್ರಿಂದ ನಾವು ಜಗತ್ತಿನಲ್ಲಿ ಒಬ್ಬ ಮನುಷ್ಯ ಒಬ್ಬ ಗೌರವವಾದ ಜೀವನವನ್ನ ಲೀಡ್ ಮಾಡಬಹುದು ಅಂತ ಹೇಳುತ್ತೆ. ಹ್ಯೂಮನ್ ರೈಟ್ಸ್ ಇನ್ ಇಂಡಿಯಾ ಈಸ್ ಅನ್ ಇಶ್ಯೂ ಕಾಂಪ್ಲಿಕೇಟೆಡ್ ಬೈ ಕಂಟ್ರೀಸ್ ಲಾರ್ಜ್ ಸೈಜ್, ಇಟ್ಸ್ ಡೈವರ್ಸಿಟಿ, ಇಟ್ಸ್ ಸ್ಟೇಟಸ್ ಆಸ್ ಅ ಡೆವಲಪಿಂಗ್ ಕಂಟ್ರಿ ಅಂಡ್ ಸಾವರಿನ್, ಸೆಕ್ಯುಲರ್ ಅಂಡ್ ಡೆಮೊಕ್ರಾಟಿಕ್ ಪಬ್ಲಿಕ್. ಅಂದ್ರೆ ಈ ಮಾನವ ಹಕ್ಕುಗಳ ಮೇಲೆ ಎಷ್ಟೋ ಬಾರಿ ನಾವು ಕೆಲವೊಂದು ಇಶ್ಯೂಗಳು, ಕೆಲವೊಂದು ತೊಂದರೆಗಳು ಬರ್ತಾವೆ. ಯಾಕೆ ತೊಂದರೆಗಳು ನಮ್ಮ ದೇಶದಲ್ಲಿ ಬರ್ತಾ ಇದಾವೆ ಈ ಮಾನವ ಹಕ್ಕುಗಳ ಮೇಲೆ ಅಂದ್ರೆ, ನಮ್ಮ ದೇಶದ ಸೈಜ್, ಅಂದ್ರೆ ನಮ್ಮ ದೇಶದಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇದೆ. ನಮ್ಮ ದೇಶದ
ಜನಸಂಖ್ಯೆ ಜಾಸ್ತಿ ಇದೆ ಇರೋದ್ರಿಂದ ಕೆಲವೊಬ್ಬರಿಗೆ ಹಕ್ಕುಗಳು ಸಿಗ್ತಾ ಇದ್ದಾವೆ, ಕೆಲವೊಬ್ಬರಿಗೆ ಹಕ್ಕುಗಳು ಸಿಗ್ತಾ ಇಲ್ಲ. ಹೀಗಾಗಿ ನಮ್ಮ ದೇಶದಲ್ಲಿ ಈ ಮಾನವನ ಹಕ್ಕಿನ ಬಗ್ಗೆ ಕೆಲವೊಂದು ಸಾರಿ ತೊಂದರೆಗಳು ಉಂಟಾಗ್ತವೆ. ಇಂಡಿಯಾ ಹ್ಯಾಸ್ ಟೇಕನ್ ಪಾಸಿಟಿವ್ ಸ್ಟೆಪ್ಸ್ ಇನ್ ಸ್ಟ್ರೆಂಥನಿಂಗ್ laws protecting women and children, and in several cases prosecuting state security forces of extrajudicial killings as human rights watch records of 2014 reports. ಅಂದ್ರೆ ನಮ್ಮ ದೇಶ, ನಮ್ಮ ಸರ್ಕಾರಗಳು ಅನೇಕ ಸ್ಟೆಪ್ಸ್ಗಳನ್ನು ತಗೊಂಡಿದೆ, ಅನೇಕ ಜವಾಬ್ದಾರಿಗಳನ್ನು ತಗೊಂಡು ಏನ್ ಮಾಡಿದೆ, ಈ ಮಾನವ ಹಕ್ಕುಗಳನ್ನು ಕಾಪಾಡಲಿಕ್ಕೆ ಅನೇಕ ಸ್ಕೀಮ್ಸ್ಗಳನ್ನ ಮಾಡಿದೆ, ಯೋಜನೆಗಳನ್ನ ಹಾಕೊಂಡಿದೆ ಈ ನಮ್ಮ ಮಾನವ ಹಕ್ಕುಗಳನ್ನ ಕಾಪಾಡಲಿಕ್ಕೆ. The Indian Constitution has adopted many human rights listed in the Universal Declaration of Human Rights. Some important rights of citizens are ಅಂದ್ರೆ ಯೂನಿವರ್ಸಲ್ ಡಿಕ್ಲರೇಷನ್, ಮಾನವ ಹಕ್ಕುಗಳ ಬಗ್ಗೆ ಯೂನಿವರ್ಸಲ್ ಡಿಕ್ಲರೇಷನ್ಗಳಿಂದ ನಮ್ಮ ದೇಶ ನಮ್ಮ ಸಂವಿಧಾನದಲ್ಲಿ ಕೆಲವೊಂದು ಹಕ್ಕುಗಳನ್ನ ತಗೊಂಡಿದೆ, ನಮ್ಮ ಕೆಲವೊಂದು ಹಕ್ಕುಗಳನ್ನ ಲಿಸ್ಟ್ ಮಾಡ್ಕೊಂಡಿದೆ. ಏನೇನು ನಮ್ಮ ಸಂವಿಧಾನದಲ್ಲಿರೋ ಹಕ್ಕುಗಳಪ್ಪ ಅಂದ್ರೆ ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್, ಆರ್ಟಿಕಲ್ 25ರಿಂದ 28 ಹೇಳುತ್ತೆ ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್. ಯಾವುದೇ ಜಾತಿ ಪದ್ಧತಿಯನ್ನ ಒಬ್ಬ ಮನುಷ್ಯ ಫಾಲೋ ಮಾಡಬಹುದು. ಅದೇ ರೀತಿ ರೈಟ್ ಟು ಈಕ್ವಾಲಿಟಿ, ಅವನಿಗೆ ಪ್ರತಿಯೊಂದು ಹಕ್ಕುಗಳ ಬಗ್ಗೆ, ಈ ದೇಶದ ಪ್ರತಿಯೊಂದು ಸಂಪನ್ಮೂಲಗಳ ಬಗ್ಗೆ ಈಕ್ವಲ್ ಆಗಿ ಅವನಿಗೂ ಪಡ್ಕೋಬಹುದು ಅನ್ನೋದನ್ನ ರೈಟ್ ಟು ಈಕ್ವಾಲಿಟಿ ಹೇಳುತ್ತೆ, ಆರ್ಟಿಕಲ್ 14ರಿಂದ 18. ರೈಟ್ ಟು ಫ್ರೀಡಮ್, ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯಿಟೇಷನ್. ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯಿಟೇಷನ್ ಅಂದ್ರೆ ಅವನ ಮೇಲೆ ಯಾವುದೇ ದೌರ್ಜನ್ಯಗಳ ಆಗದಂಗೆ ನೋಡ್ಕೊಳ್ಳೋಕೆ ಒಂದು ಮಾನವನ ಹಕ್ಕುಗಳಿದಾವೆ. ಅದೇ ರೀತಿ ಕಲ್ಚರಲ್ ಅಂಡ್ ಎಜುಕೇಶನಲ್ ರೈಟ್ಸ್, ಪ್ರೊಟೆಕ್ಟಿಂಗ್ ದ ಇಂಟ್ರೆಸ್ಟ್ ಆಫ್ ಮೈನಾರಿಟೀಸ್ಗಳನ್ನ ಮೇಲೆ ತರಲಿಕ್ಕೆ ಕೆಲವೊಂದು ಹಕ್ಕುಗಳಿದಾವೆ. ಅವರ್ ಕಾನ್ಸ್ಟಿಟ್ಯೂಷನ್ incorporates a wide range of political, social, economic and cultural and religious rights for citizens. ಅಂದ್ರೆ ವಿವಿಧ ವಿಭಾಗಗಳಲ್ಲಿ ಬೇರೆ ಬೇರೆ ಹಕ್ಕುಗಳನ್ನ ನಮ್ಮ ಸಂವಿಧಾನದಲ್ಲಿ ಒಬ್ಬ ಮನುಷ್ಯನಿಗೆ ಅನುವು ಮಾಡಿಕೊಟ್ಟಿದೆ ಸಂವಿಧಾನ. ಸ್ಪೆಷಲ್ ಪ್ರೊವಿಷನ್ಸ್ ಫಾರ್ ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ಸ್ ಅಂಡ್ ಅದರ್ ವೀಕರ್ ಅಂಡ್ ಬ್ಯಾಕ್ವರ್ಡ್ ಕ್ಲಾಸಸ್ ಆಫ್ ಸೊಸೈಟಿ ಆರ್ ಪ್ರೊವೈಡೆಡ್ ಥ್ರೂ ಪಾಲಿಸಿ ಫಾರ್ ರಿಸರ್ವೇಶನ್. ಅಂದ್ರೆ ರಿಸರ್ವೇಶನ್ಸ್ ಗಳನ್ನ ಕೊಡೋದ್ರಿಂದ ಬೇರೆ ಬೇರೆ ಕ್ಯಾಸ್ಟ್ಗಳಿಗೆ, SC ಇರ್ಬೋದು, ST ಗಳಿಗೆ ಬೇರೆ ಬೇರೆ ಮಾನವನ ಹಕ್ಕುಗಳನ್ನು, ಬೇರೆ ಬೇರೆ ರೀತಿಯ ರಿಸರ್ವೇಶನ್ಸ್ ಗಳನ್ನ ಕೊಡೋದ್ರಿಂದ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆಯ ಅವಕಾಶಗಳು ಸಿಗಲಿ ಅಂತ ಹೇಳಿ ಈ ನಮ್ಮ ಸಂವಿಧಾನದಲ್ಲಿ ಬೇರೆ ಬೇರೆ ರಿಸರ್ವೇಶನ್ಸ್ ಗಳನ್ನ ಮಾಡಿದ್ದಾರೆ. ಅದೇ ರೀತಿ ಅನ್ಟಚಬಿಲಿಟಿ ಇಸ್ ಬ್ಯಾನ್ಡ್ ಅಂಡ್ ಇಸ್ ಮೇಡ್ ಅನ್ ಆಫೆನ್ಸ್. ಮೊದಲು ನಮ್ಮ ಪುರಾತನ ಕಾಲದಲ್ಲಿ ಅನ್ಟಚಬಿಲಿಟಿ ಅನ್ನೋದು ಅಂದ್ರೆ ಕೀಳ ಜಾತಿಯವರಿಗೆ ಟಚ್ ಮಾಡ್ಕೋಬಾರ್ದು, ಮೇಲ್ಜಾತಿಯವರು ಕೀಳ್ ಜಾತಿಯವ್ರ ಜೊತೆ ಮಾತನಾಡಬಾರ್ದು, ಈ ರೀತಿ ಬೇರೆ ಬೇರೆ ವ್ಯತ್ಯಾಸಗಳಿದ್ದು ಇವನ್ನೆಲ್ಲಾನು ಈಗ ಯಾರಾದ್ರೂ ಈ ರೀತಿ ಪ್ರಾಕ್ಟೀಸ್ ಮಾಡಿದ್ರೆ ಇವುಗಳು ಒಂದು ಅಫೆನ್ಸ್, ಇದೊಂದು ತಪ್ಪು ಅಂತ ನಮ್ಮ ಸಂವಿಧಾನ ಹೇಳುತ್ತೆ. ಪ್ರೈಮರಿ ಎಜುಕೇಶನ್ ಇಸ್ ಫ್ರೀ ಅಂಡ್ ಸೆಕೆಂಡರಿ ಅಂಡ್ ಹೈಯರ್ ಎಜುಕೇಶನ್ ಇಸ್ ಸಬ್ಸಿಡೈಸ್ಡ್. ಅಂದ್ರೆ ಪ್ರೈಮರಿ ಎಜುಕೇಶನ್ ಇಸ್ ಫ್ರೀ, ನಮ್ಮ ದೇಶದಲ್ಲಿ ಪ್ರಾಥಮಿಕ ಶಿಕ್ಷಣ ಫ್ರೀ ಆಗಿದೆ ಎಲ್ರಿಗೂ. ಸೆಕೆಂಡರಿ ಮತ್ತೆ ಹೈಯರ್ ಎಜುಕೇಶನ್ ಇದೆ, ಅದರಲ್ಲೂ ಕೂಡ ನಮ್ಮ ಸರ್ಕಾರಗಳು ಕನ್ಸೆಷನ್ಸ್ ಗಳನ್ನ ಕೊಡ್ತಾ ಇದ್ದಾವೆ ಎಲ್ಲಾ ಸೊಸೈಟಿಗೆ, ಎಲ್ಲಾ ರೀತಿಯ ಜನರಿಗೆ. ಫಿಸಿಕಲ್ ಅಂಡ್ ಮೆಂಟಲ್ ಹೆಲ್ತ್ ಇಸ್ ರಿಕಗ್ನೈಸ್ಡ್ ಎಸ್ ಒನ್ ಆಫ್ ದ ಸೋಷಿಯಲ್ ರೈಟ್ಸ್. ಅಂದ್ರೆ ಈ ಇತ್ತೀಚಿನ ದಿನಗಳಲ್ಲಿ ಫಿಸಿಕಲ್ ಶಾರೀರಿಕ ಮತ್ತು ಭೌತಿಕ ಒಬ್ಬ ಮನುಷ್ಯನ ಈ ಫಿಸಿಕಲ್ ಮತ್ತೆ ಮೆಂಟಲ್ ಹೆಲ್ತ್ ಗಳನ್ನ, ಶರೀರವನ್ನ ಕಾಯ್ದುಕೊಳ್ಳಲಿಕ್ಕೆ ಅವನಿಗೆ ಪ್ರತಿಯೊಂದು ಎಲ್ಲದರಲ್ಲೂ ಹಕ್ಕುಗಳು ಇದಾವೆ ಅಂತ ಹೇಳುತ್ತೆ. ವುಮನ್ ಆರ್ ಗಿವನ್ 33% ರಿಸರ್ವೇಶನ್ ಆಲ್ ಸ್ಪೇಸ್. ಪ್ರತಿಯೊಂದು ವಿಭಾಗಗಳಲ್ಲಿ 33% ಮಹಿಳೆಯರಿಗೆ ಕೊಟ್ಟಿದೆ ನಮ್ಮ ಸರ್ಕಾರಗಳು. ಸಿನ್ಸ್ 1980s the awareness generated by activists of human rights has brought about economic liberalization, population control and for certain extent poverty. ಅಂದ್ರೆ 1980ರಿಂದ ಬೇರೆ ಬೇರೆ ವಿಭಾಗಗಳಲ್ಲಿ ಈ ಮಾನವನ ಹಕ್ಕುಗಳ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಈ ಮಾನವನ ಹಕ್ಕುಗಳನ್ನ ಜನರಿಗೆ ಹೇಳಿಕೊಡೋದ್ರ ಮುಖಾಂತರ ನಾವು ನಮ್ಮ ದೇಶದ ಎಕನಾಮಿಕ್ ಸ್ಥಿತಿ ಕೂಡ ನಮ್ಮ ಜಾಸ್ತಿ ಇಂಪ್ರೂವ್ ಆಗಿದೆ. ಅದೇ ರೀತಿ ಜನಸಂಖ್ಯೆನೂ ಕೂಡ ಕಂಟ್ರೋಲ್ಗೆ ಬರ್ತಾ ಇದೆ. ಅದೇ ರೀತಿ ನಾವು ಯಾವುದೇ ರೀತಿಯ ಒಂದು ನಮ್ಮ ಪಾವರ್ಟಿ, ನಮ್ಮ ಬಡತನ ರೇಖೆಯನ್ನು ಕೂಡ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆ. ಯಾಕೆ ಇಂಪ್ರೂವ್ ಆಗ್ತಾ ಇದೆ ಅಂದ್ರೆ ಈ ಮಾನವನ ಹಕ್ಕುಗಳನ್ನ ನಾವು ಈ ಮಾನವ ಹಕ್ಕುಗಳ ಬಗ್ಗೆ ಜನರಿಗೆ ತಿಳಿಸಿಕೊಡೋದ್ರ ಮುಖಾಂತರ ಬೇರೆ ಬೇರೆ ಆರ್ಗನೈಸೇಷನ್ಸ್ ಗಳಿದಾವೆ, ಬೇರೆ ಬೇರೆ NGOs ಗಳಿದಾವೆ, ಈ ಎಲ್ಲಾ ಮಾನವನ ಹಕ್ಕುಗಳ ಬಗ್ಗೆ ತಿಳಿಸಿಕೊಡ್ತಾ ಇದಾವೆ ಜನರಿಗೆ. ಅದೇ ರೀತಿ ಇಂಡಿಯಾಸ್ ಸಿವಿಲ್ ಲಿಬರ್ಟೀಸ್ ಹ್ಯಾಸ್ ಮೇಡ್ ಅ ಟ್ಯಾಂಜಿಬಲ್ ಇಂಪ್ರೂವ್ಮೆಂಟ್. ದ ಜುಡಿಷರಿ
free press and voluntary non-government organizations have succeeded in promoting and protecting civil liberties of people. The system of public interest litigations have succeeded to a noticeable extent in establishing the rule of law and checking the arbitrary behavior of politicians and ಪಬ್ಲಿಕ್ ಅಥಾರಿಟೀಸ್. ಅಂದ್ರೆ ನಾನು ಆವಾಗಲೇ ಹೇಳಿದಂಗೆ ಬೇರೆ ಬೇರೆ NGOಗಳು, ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ಸ್ಗಳು ಈ ಮಾನವನ ಹಕ್ಕುಗಳನ್ನ ಕಾಪಾಡಲಿಕ್ಕೆ ವಿವಿಧ ರೀತಿಯಲ್ಲಿ ಬೇರೆ ಬೇರೆ ಸ್ಟೆಪ್ಸ್ಗಳನ್ನ, ಅದರ ಅವೇರ್ನೆಸ್ ಕ್ರಿಯೇಟ್ ಮಾಡೋದು, ಬೇರೆ ಬೇರೆ ರೀತಿಯಲ್ಲಿ ಜನರಿಗೆ ಹೇಳ್ಕೊಡೋದು, ನಮಗೆ ಯಾವ್ಯಾವ ಬೇರೆ ಬೇರೆ ಸೆಕ್ಷನ್ಸ್ ಆಫ್ ಪೀಪಲ್ಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಜನರಿಗೆ ಆ ಬೇರೆ ಬೇರೆ ವಿವಿಧ ರೀತಿಯಲ್ಲಿ ನಿಮಗೆ ಯಾವ ಹಕ್ಕುಗಳು ಸಂಬಂಧಪಟ್ಟಿದ್ದಾವೆ, ನಿಮಗೆ ಯಾವ ರೀತಿ ಹಕ್ಕುಗಳು ಸಂಬಂಧಪಟ್ಟಿದ್ದಾವೆ, ಯಾವ್ಯಾವ ರೀತಿಯಲ್ಲಿ ನಾವು ಸರ್ಕಾರದ ಯೋಜನೆಗಳನ್ನ ಪಡೆದುಕೋಬಹುದು ಅನ್ನೋದನ್ನ ಈ ವಿವಿಧ NGOsಗಳು ಕೂಡ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದೇವೆ. ಬಟ್ ದ ರಿಯಲ್ ಸ್ಟೇಟಸ್ ಆಫ್ ಹ್ಯೂಮನ್ ರೈಟ್ ಇನ್ ಇಂಡಿಯಾ ಈಸ್ ಇಂಡಿಯಡ್ ಡಿಸ್ಮಲ್. ಅಂದ್ರೆ ದ ಮೋಸ್ಟ್ ಅಂದ್ರೆ ಏನಿದೆ, ನಿಜವಾಗಿಯೂ ಸ್ವಲ್ಪ ಈ ಮಾನವನ ಹಕ್ಕುಗಳ ಮೇಲೆ ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ, ಸ್ವಲ್ಪ ಅವೇರ್ನೆಸ್ ಕಡಿಮೆ ಆಗ್ತಾ ಇದೆ. ದ ಮೋಸ್ಟ್ ಬೇಸಿಕ್ ಹ್ಯೂಮನ್ ರೈಟ್ ಟು ಲೈಫ್ ಇಟ್ ಸೆಲ್ಫ್ ಇಸ್ ನಾಟ್ ಗ್ಯಾರಂಟಿಡ್. ಅಂದ್ರೆ ನಮ್ಮ ದೇಶದಲ್ಲಿ ಈ ಒಬ್ಬ ಮಾನವನಿಗೆ ಜೀವಿಸಲಿಕ್ಕೆ ಎಲ್ಲಾ ರೀತಿಯಿಂದ ಹಕ್ಕು ಇದೆ, ಆದ್ರೂ ಕೂಡ ಅವನು ಒಂದು ಭಯದ ವಾತಾವರಣದಲ್ಲಿ ಕೆಲವೊಂದ್ಸರಿ ಬದುಕಬೇಕಾಗ್ತಾ ಇದೆ. ಕೆಲವೊಬ್ರು ಮಾನವನ ಜೀವವನ್ನೇ ತೆಗೆದು ಬಿಡ್ತಾರೆ. ಹಕ್ಕು ಇದ್ರೂ ಕೂಡ ಅವನು ಜೀವಿಸಲಿಕ್ಕೆ, ಒಬ್ಬ ಮಾನವನಿಗೆ ಇಲ್ಲಿ ಒಬ್ಬ ನಾಗರಿಕನಿಗೆ ನಮ್ಮ ದೇಶದಲ್ಲಿ ಇರಲಿಕ್ಕೆ ಹಕ್ಕು ಇದ್ರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ದೌರ್ಜನ್ಯಕ್ಕೊಳಗಾಗಿ ಅವನು ಜೀವನ ತೆಗೆದುಬಿಡೋ ಸಿಚುವೇಶನ್ಸ್ಗಳು ಕೆಲವೊಂದ್ಸರಿ ಅರೈಸ್ ಆಗ್ತಾ ಇದಾವೆ. ಎವ್ರಿ ಇಯರ್ ನಿಯರ್ಲಿ 70,000 ಇಂಡಿಯನ್ ಸಿಟಿಜನ್ಸ್ ಡೈ ಇನ್ ರೋಡ್ ಆಕ್ಸಿಡೆಂಟ್ಸ್. ನೋಡಿ, ಪ್ರತಿ ವರ್ಷ 70,000 ಜನ ರೋಡ್ ಆಕ್ಸಿಡೆಂಟ್ಸ್ ಅಲ್ಲಿ ಸಾಯಿಸ್ತಾರೆ. ದೇರ್ ಆರ್ ಸ್ಟಿಲ್ ಸ್ಮಾಲ್ ಪಾಕೆಟ್ಸ್ ಇನ್ ಇಂಡಿಯಾ ವೇರ್ untouchability is practiced and discrimination of women and female children are rampant. ಅಂದ್ರೆ ಇಷ್ಟೆಲ್ಲಾ ಮಾನವನ ಹಕ್ಕುಗಳು ಇರೋದ್ರಿಂದ, ಇಷ್ಟೆಲ್ಲ ಮಕ್ಕಳ ಹಕ್ಕುಗಳು ಅಥವಾ ಮಹಿಳೆಯರಿಗೆ ಹಕ್ಕುಗಳು ಇದ್ರೂ ಕೂಡ ಕೆಲವೊಂದು ಭಾಗಗಳಲ್ಲಿ, ನಮ್ಮ ದೇಶದ ಕೆಲವೊಂದು ಭಾಗಗಳಲ್ಲಿ ಇನ್ನೂ ಅನ್ಟಚಬಿಲಿಟಿ, ನೀವು ಬೇರೆದವ್ರಿಗೆ ಕೆಳಗಿನ ಕಾಸ್ಟ್ದವರು ಅಥವಾ ಮಹಿಳೆಯರು ನಮಗೆ ಟಚ್ ಮಾಡಬಾರದು, ಈ ರೀತಿ ಎಷ್ಟೋ ಕಡೆ ಈ ರೀತಿ ಇನ್ನೂ ಪ್ರಾಕ್ಟೀಸ್ ಇದಾವೆ. ಡ್ಯೂ ಟು ಸೆಷನಿಸ್ಟ್ ಜನರೇಟೆಡ್ ವೈಲೆನ್ಸ್ ಇನ್ ಪಂಜಾಬ್ ಅಂಡ್ ಕಾಶ್ಮೀರ್, ಥೌಸಂಡ್ಸ್ ಆಫ್ ಪೀಪಲ್ ಹ್ಯಾವ್ ಲಾಸ್ಟ್ ದೇರ್ ಲೈಫ್ಸ್. ಅಂದ್ರೆ ವೈಲೆನ್ಸ್ ಅಂದ್ರೆ ಈ ದೌರ್ಜನ್ಯಗಳನ್ನ ಕ್ರಿಯೇಟ್ ಮಾಡೋದ್ರಿಂದ ಎಷ್ಟೋ ಜನ ಜೀವಗಳನ್ನ ಕಳ್ಕೋತಾ ಇದ್ದಾರೆ. ದ ವೈಲೆಂಟ್ ಆರ್ಗಸಿ ಇನ್ ದೀಸ್ ಸ್ಟೇಟ್ಸ್ ಹ್ಯಾಸ್ ಪ್ರಾಂಪ್ಟೆಡ್ ಅವರ್ security forces to being faced by armed retaliation, resulting in a large number of deaths. In such situations, the soldiers have only two options: remain passive to avoid casualties or to retaliate. ಅಂದ್ರೆ ಈ ರೀತಿ ವೈಲೆನ್ಸ್ಗಳು ಇದ್ದಾಗ, ಈ ರೀತಿ ಜನರ ಮೇಲೆ ದೌರ್ಜನ್ಯಗಳು ನಡೆದಾಗ ನಮ್ಮ ಆರ್ಮ್ ಫೋರ್ಸಸ್ ಕೂಡ ಏನ್ ಮಾಡ್ಬೇಕಾಗತ್ತೆ, ಅವರು ಆಕ್ಷನ್ ತಗೋಬೇಕಾಗತ್ತೆ. ಈ ರೀತಿ ಆರ್ಮ್ ಫೋರ್ಸ್ಗಳು ಆಕ್ಷನ್ಸ್ ತಗೊಂಡಾಗ, ಆಕ್ಷನ್ಸ್ ತಗೊಂಡಾಗ ಆರ್ಮ್ ಫೋರ್ಸಸ್ಗಳು ಜನರ ಮೇಲೆ ಗಾಯಗಳು ಉಂಟಾಗಬಹುದು, ಅಥವಾ ಇನ್ನೋಸೆಂಟ್ ಪೀಪಲ್ ಮೇಲೂ ಕೂಡ ಈ ಎಫೆಕ್ಟ್ ಆಗಬಹುದು. ಅವ್ರು ಯಾವುದೇ ತಪ್ಪು ಮಾಡಿರಲಿಲ್ಲ ಅಂದ್ರೂ ಕೂಡ ಅವರು ಈ ದೌರ್ಜನ್ಯಕ್ಕೆ ಒಳಗಾಗಬಹುದು. Group violence of various kinds that involves atrocities and killings due to ineffective police forces and general element of lawlessness that has been prompted by the political class are contravention to the principles of human right. ಕೆಲವೊಂದ್ಸರಿ ಈ ರಾಜಕೀಯದಿಂದ ಅಥವಾ ಈ ತುಂಬಾ ದುಡ್ಡು ಇರೋರ ಹತ್ರ ಇವ್ರೇನ್ ಮಾಡ್ತಾರೆ, ಕೆಲವೊಂದ್ಸರಿ ಈ ವೀಕರ್ ಸೆಕ್ಷನ್ ಆಫ್ ಪೀಪಲ್ ಅಥವಾ ಅವ್ರಿಗೆ ಆಗದೆ ಇರೋರ ಮೇಲೆ ದೌರ್ಜನ್ಯಗಳನ್ನ ಎಸಗ್ತಾರೆ. ಅದೇ ರೀತಿ the socio-politics scenario is marked by a sharp escalation in human rights violation by dominant groups. A considerable proportion of the Indian population is subjected to a multiple deprivation. The benefits of development have not been shared equitably. Poverty still remains formidable challenge. ಇಷ್ಟೆಲ್ಲ ಹಕ್ಕುಗಳನ್ನು ಕೊಟ್ಟರು ಕೂಡ ಪ್ರತಿಯೊಬ್ಬ ಮನುಷ್ಯನಿಗೆ ಅವನು ಬದುಕಲಿಕ್ಕೆ, ಅವನು ಕೆಲಸಗಳನ್ನ ಮಾಡಿ ಅವನ ಜೀವನವನ್ನ ಸಾಗಿಸಲಿಕ್ಕೆ ಹಕ್ಕುಗಳನ್ನು ಕೊಟ್ಟರು ಕೂಡ ಇನ್ನೂ ನಮ್ಮ ದೇಶದಲ್ಲಿ ಈ ಬಡತನ ಅನ್ನೋದನ್ನು ಕಂಪ್ಲೀಟ್ ಆಗಿ ಹೋಗಿಸ್ಲಿಕ್ಕೆ ಆಗ್ತಾ ಇಲ್ಲ. ಬೇಸಿಕ್ ಹೆಲ್ತ್, ಎಜುಕೇಶನ್ ಅಂಡ್ ಇವನ್ ಸೇಫ್ ಡ್ರಿಂಕಿಂಗ್ ವಾಟರ್ ಆರ್ ನಾಟ್ ಅವೈಲೇಬಲ್ ಟು ಎವ್ರಿ ಒನ್. ಅಂದ್ರೆ ಬೇಸಿಕ್ ಅವನು ಒಂದು ಒಳ್ಳೆಯ ಶರೀರನ ಕಾಪಾಡ್ಕೊಳ್ಳಿಕ್ಕೆ, ಅಥವಾ ಬೇಸಿಕ್ ಎಜುಕೇಶನ್ ಅಥವಾ ಸ್ವಚ್ಛವಾದ ಕ್ಲೀನ್ ಆದ ನೀರನ್ನು ಕುಡಿಯಲಿಕ್ಕೆ ಕೆಲವೊಂದು ಭಾಗಗಳಲ್ಲಿ ನಮಗೆ ಸಿಗ್ತಾ ಇಲ್ಲ. ಕುಡಿಯೋ ನೀರು ಕೂಡ ಸಿಗ್ತಾ ಇಲ್ಲ. ಚೈಲ್ಡ್ ಲೇಬರ್ ಅಂಡ್ ಬಾಂಡೆಡ್ ಲೇಬರ್ ಎಕ್ಸಿಸ್ಟ್. ಮಕ್ಕಳನ್ನ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳೋದು. ಡಿಸ್ಪೈಟ್ ಲಾಸ್ ಫಾರ್ಬಿಡಿಂಗ್ ದೆಮ್, ವುಮೆನ್ ಡು ನಾಟ್ ಎಂಜಾಯ್ ಈಕ್ವಲ್ ರೈಟ್ಸ್.
ಅಂದ್ರೆ ಮಹಿಳೆಯರು ಕೂಡ ಈಕ್ವಲ್ ಹಕ್ಕುಗಳು ಇದ್ರೂ ಕೂಡ ಕೆಲವೊಂದು ಭಾಗಗಳಲ್ಲಿ ಮಹಿಳೆಯರು ಆ ಹಕ್ಕುಗಳನ್ನ ಅವರು ಯೂಸ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಮೆನಿ ಇನ್ಸ್ಟೆನ್ಸ್ ಆಫ್ ಹ್ಯೂಮನ್ ರೈಟ್ ವೈಲೇಷನ್ ಆಫ್ ದಲಿಟ್ಸ್, ಟ್ರೈಬಲ್ಸ್ ಅಂಡ್ ಎಥ್ನಿಕ್ ಅಂಡ್ ರಿಲಿಜಿಯಸ್ ಮೈನಾರಿಟೀಸ್ ಆರ್ ಪ್ರಿವೆಲೆಂಟ್. ಕೆಲವೊಂದ್ ಕಡೆ ಎಷ್ಟೋ ಕಡೆಗೆ ಈ ದಲಿತಗಳು, SC ST ತಮ್ಮ ಹಕ್ಕುಗಳನ್ನ ಅವರು ಸರಿಯಾಗಿ ಉಪಯೋಗಿಸಕ್ ಆಗ್ತಾ ಇಲ್ಲ. ರೈಟ್ ಟು ಇನ್ಫಾರ್ಮೇಶನ್ ಇಸ್ ನಾಟ್ ಅನ್ ಎಂಟೈರ್ಲಿ ಇಂಪ್ಲಿಮೆಂಟೆಡ್. ರೈಟ್ ಟು ಆ ಇನ್ಫಾರ್ಮೇಶನ್ ಎಲ್ಲ ಕಡೆಗೆ ಅದು ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಿಲ್ಲ. ಪೊಲೀಸ್ ಅಂಡ್ ಸ್ಟೇಟ್ ಮಷನರಿ ದೆಮ್ಸೆಲ್ಸ್ ವೈಲೇಟ್ ಹ್ಯೂಮನ್ ರೈಟ್ಸ್. ಯಾರು ಹ್ಯೂಮನ್ ರೈಟ್ಸ್ ಗಳನ್ನ ಸರಿಯಾಗಿ ಎಕ್ಸಿಸ್ಟ್ ಆಗ್ತಾ ಇದಾವೆಲ್ಲ ಚೆಕ್ ಮಾಡೋರು ಅವರೇ ಆ ಹ್ಯೂಮನ್ ರೈಟ್ಸ್ ಗಳನ್ನ ವೈಲೇಟ್ ಮಾಡ್ತಾ ಇದ್ದಾರೆ. ಅದೇ ರೀತಿ glaring examples of human right violation was during the emergency period. Instances of police for torturing the detainee during investigation, sometimes resulting in custodial deaths, are reported by the press every day. ಪೊಲೀಸ್ಗಳು ಕೆಲವೊಂದ್ಸರಿ ಜನರಿಗೆ ಯಾರು ಕಸ್ಟಡಿಯಲ್ಲಿ ಇರ್ತಾರೆ ಅಂತವ್ರಿಗೆ ಟಾರ್ಚರ್ ಮಾಡಿ ಹ್ಯೂಮನ್ ರೈಟ್ ಗಳನ್ನು ವೈಲೇಟ್ ಮಾಡಿ ಎಷ್ಟೋ ಸಿಚುವೇಶನ್ಸ್ ಗಳಲ್ಲಿ ನಾವು ಜೈಲ್ಗಳಲ್ಲೇ ಸಾವುಗಳನ್ನ ನೋಡಬಹುದು. ದ ಟೆರರಿಸ್ಟ್ ಅಂಡ್ Disruptive Activists Prevention Act (TADA) was blatantly misused. Members of weaker sections and minority groups were incarcerated under TADA. TADA became a tool for witch hunting. The human right activism has been overshadowed by all pervading corrupt political and administrative apparatus of the country due to criminalization of political several sections of our society. Several sections of our society are unable or fearing using their right to vote or right to information. ಅಂದ್ರೆ ಕೆಲವೊಂದ್ಸರಿ ಏನಾಗುತ್ತೆ, ಈ ರಾಜಕೀಯ ಜನಗಳು ಏನ್ ಮಾಡ್ತಾರೆ, ಈ ವೀಕರ್ ಸೆಕ್ಷನ್ಸ್ ಕೆಳಮಟ್ಟದಲ್ಲಿ ಇರೋ ಜನರಿಗೆ ಫೋರ್ಸ್ ಮಾಡಿ, ಪ್ರೆಷರ್ ಮಾಡಿ, ಅವ್ರಿಗೆ ಭಯವನ್ನು ಉಂಟು ಮಾಡಿ ಈ ಓಟ್ಗಳನ್ನು ತಗೊಳ್ಳೋದು ಅಥವಾ ದುಡ್ಡುಗಳನ್ನ ಕೊಟ್ಟು ಓಟ್ಗಳನ್ನ ತಗೊಳ್ಳೋದು, ಒಂದು ಭಯದ ವಾತಾವರಣ ಕ್ರಿಯೇಟ್ ಮಾಡಿ ಓಟ್ಗಳನ್ನ ತಗೊಳ್ಳೋದು. ಇದನ್ನ ಈ ರೀತಿ ಮಾಡಿದಾಗ ನಾವು ಏನಂತೀವಿ, ಹ್ಯೂಮನ್ ರೈಟ್ ವೈಲೇಷನ್ ಆಗ್ತಾ ಇದೆ ಅಂತ ಹೇಳ್ಬೋದು. ಬಟ್ ಇನ್ ದಿಸ್ dismal scenario, it is heartening to observe that citizens of India are becoming more and more aware and conscious of their rights and revolting against such exploitation. ಆ ರೀತಿ ಇದ್ರೂ ಕೂಡ ಕೆಲವೊಂದು ಭಾಗಗಳಲ್ಲಿ, ಮೋಸ್ಟ್ ಆಫ್ ದ ಭಾಗಗಳಲ್ಲಿ, ಬೇರೆ ಬೇರೆ ಕಡೆ ವಿವಿಧ ಭಾಗಗಳಲ್ಲಿ ಏನಾಗ್ತಾ ಇದೆ, ಜನರು ಅವರ ಹಕ್ಕುಗಳ ಬಗ್ಗೆ ತಿಳ್ಕೊತಾ ಇದ್ದಾರೆ, ಅವೇರ್ನೆಸ್ ಅನ್ನು ತಗೋತಾ ಇದ್ದಾರೆ. ತಗೊಂಡು ಏನು ನಮ್ಮ ಹಕ್ಕುಗಳು, ನಾವು ಏನು ನಮ್ಮ ಬೇಸಿಕ್ ಹಕ್ಕುಗಳು, ಬೇಸಿಕ್ ಹ್ಯೂಮನ್ ರೈಟ್ಸ್ ಏನು ಅನ್ನೋದನ್ನ ಅದ್ರ ಬಗ್ಗೆ ತಿಳ್ಕೊಂಡು ಈ ರೀತಿ ವೈಲೆನ್ಸ್ಗಳು, ಎಕ್ಸ್ಪ್ಲಾಯಿಟೇಷನ್ಸ್ಗಳು, ದೌರ್ಜನ್ಯಗಳಿಗೆ ಒಳಗಾಗದಂಗೆ ನೋಡ್ಕೋತಾ ಇದ್ದಾರೆ. ಕನ್ಕ್ಲೂಷನ್ ಏನು ನಾವು ಕನ್ಕ್ಲೂಡ್ ಮಾಡಬಹುದು ಈ ಮಾನವನ ಹಕ್ಕುಗಳ ಬಗ್ಗೆ, ಏನು ಒಂದು ಕನ್ಕ್ಲೂಷನ್ ತಗೋಬಹುದಪ್ಪ ಅಂದ್ರೆ, the overall impression of the situation of the implementation of human rights in India is satisfactory despite frequent cases of violation of human rights. ಅಂದ್ರೆ ಓವರ್ ಆಲ್ ನೋಡಿದಾಗ ಹ್ಯೂಮನ್ ರೈಟ್ ಅಂದ್ರೆ ಮಾನವ ಹಕ್ಕುಗಳು ಯಾವ ರೀತಿ ಇಂಪ್ಲಿಮೆಂಟ್ ಆಗಿದಾವೆ ಅಂದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡೋ ರೀತಿಯಲ್ಲಿ ಇಂಪ್ಲಿಮೆಂಟ್ ಆಗಿದಾವೆ. ಇಂಡಿಯಾ ಸ್ಟಿಲ್ ರಿಮೇನ್ಸ್ ಎ ಡೆಮಾಕ್ರೆಟಿಕ್ ಅಂಡ್ ಓಪನ್ ಸೊಸೈಟಿ, ಬಟ್ ದೇರ್ ಇಸ್ ಅ ನೀಡ್ ಫಾರ್ ಎಫೆಕ್ಟಿವ್, ಎಫಿಷಿಯಂಟ್, ಟ್ರಾನ್ಸ್ಪರೆಂಟ್ ಗವರ್ಮೆಂಟ್ ವಿಚ್ ಕ್ಯಾನ್ ಎನ್ಫೋರ್ಸ್ ಕಾನ್ಸ್ಟಿಟ್ಯೂಷನ್ ಅಂಡ್ redress grievances of the suffering masses who are forced to undertake the path of violence and terrorism. So their genuine demands like providing roads, health services, drinking water, proper infrastructure, good law and order, education, transportation, jobs to educate unemployed youth. ಅಂದ್ರೆ ನಾವು ಈ ಲಾ ಬಗ್ಗೆ ತಿಳಿಸಿಕೊಡೋದ್ರಿಂದ ವಿವಿಧ ರೀತಿಯಲ್ಲಿ ನಾವು ಎಂಪ್ಲಾಯ್ಮೆಂಟ್ ಅನ್ನ ಕ್ರಿಯೇಟ್ ಮಾಡಬಹುದು ಅಥವಾ ಬೇರೆ ಬೇರೆ ರೀತಿ ವೈಲೆನ್ಸ್ ಗಳನ್ನ ತಡಿಬಹುದು ಅಂತ ನಾವು ಕನ್ಕ್ಲೂಡ್ ಮಾಡಬಹುದು. ಎಫೆಕ್ಟಿವ್ ಜುಡಿಷರಿ, ಕರಪ್ಷನ್ ಫ್ರೀ ಪಾಲಿಟಿಕ್ಸ್ ಅಂಡ್ ಕರಪ್ಷನ್ ಫ್ರೀ ಪೊಲೀಸ್ ಮಸ್ಟ್ ಬಿ ಅಡ್ರೆಸ್ಡ್ with great integrity. Then only we can achieve unified and progressive India. ನಮ್ಮ ರಾಜಕೀಯ ಜನರಲ್ಲಿ ಆ ಭ್ರಷ್ಟಾಚಾರವನ್ನು ತೆಗೆದ್ರೆ, ಈ ಪೊಲೀಸಲ್ಲಿ, ಯಾಕೆ ಪೊಲೀಸಲ್ಲಿ ಅಂದ್ರೆ ಈ ಲಾ ಮತ್ತೆ ಮಾನವ ಹಕ್ಕುಗಳನ್ನ ಕಾಪಾಡೋರೇ ಪೊಲೀಸು, ಇವರೇ ಕರಪ್ಟ್ ಆಗ್ಬಿಟ್ರೆ, ಇವರೇ ಭ್ರಷ್ಟಾಚಾರ ಮಾಡಕ್ ಹೋದ್ರೆ ನಮ್ಮ ದೇಶ ಮುಂದೆ ಬರಕ್ ಸಾಧ್ಯ ಇಲ್ಲ. ಹೀಗಾಗಿ ರಾಜಕೀಯ ಜನ ಹಾಗೆ ಈ ಪೊಲೀಸ್ ಜನರು ಮಾನವ ಹಕ್ಕುಗಳ ಬಗ್ಗೆ ಒಂದು ರೀತಿಯಲ್ಲಿ ಒಳ್ಳೆಯ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಿ, ಒಂದು ಅವೇರ್ನೆಸ್ ಅನ್ನ ಹೇಳ್ತಾ ಹೋಗಿ ಒಳ್ಳೆಯದನ್ನ, ಅವರು ಮಾನವ ಹಕ್ಕುಗಳನ್ನು ಉಲ್ಲಂಘನೆ ಮಾಡಲಿಲ್ಲ ಅಂದ್ರೆ ನಮ್ಮ ದೇಶ ಮುಂದೆ ಬರ್ಬೋದು ಅಂತ ಹೇಳಿ ಈ ವಿಡಿಯೋನ ನಾನು ಇಲ್ಲಿ ಈ ಎಸ್ಸೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಸ್ನೇಹಿತರೆ, ಈ ಎಸ್ಸೆ ನಿಮಗೆ ಯೂಸ್ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೇನೆ ಮುಂದಿನ ಎಲ್ಲ ಈ ಅನೇಕ ವಿಡಿಯೋಸ್ಗಳನ್ನ, ಅನೇಕ ಎಸ್ಸೆಸ್ಗಳನ್ನ ಮತ್ತೆ ನಾನು ಮಾಡ್ತಾ ಇರ್ತೀನಿ. ಈ SDAಗೆ ಸಂಬಂಧಪಟ್ಟಿರೋ ಈ ಎಸ್ಸೆಸ್ಗಳನ್ನ ನಾನು ಮುಂದಿನ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದೀನಿ. ಆ ಎಲ್ಲ ವಿಡಿಯೋಸ್ಗಳನ್ನ ತಾವು ನೋಡ್ಬೇಕಾದ್ರೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು.